ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಫೆಬ್ರವರಿ 2026ರಲ್ಲಿ ನಿಂತಿದ್ದೇವೆ. ಕಳೆದ ಕೆಲವು ತಿಂಗಳುಗಳಿಂದ ನಾವು ಒಂದು ಬದಲಾವಣೆಯನ್ನ ಗಮನಿಸ್ತಾನೆ ಇದ್ದೇವೆ. ಭಾರತ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ಅತಿ ದೊಡ್ಡ ಕೂಗುಗಳು, ಮಾನವ ಹಕ್ಕುಗಳ ಪಾಠಗಳು ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳಿಂದ ಬರ್ತಾ ಇರುವ ಬೆದರಿಕೆಗಳು ಅವೆಲ್ಲವೂ ಕೂಡ ಇದ್ದಕ್ಕಿದ್ದಂತೆ ಯಾಕೆ ಸ್ತಬ್ಧವಾಗಿವೆ? ನಿನ್ನೆ ರಾತ್ರಿ ಮಲೇಷಿಯಾದ ಕೌಲಾಲಂಪುರದಲ್ಲಿ ನಡೆದಂತಹ ಘಟನೆ ಕೇವಲ ಒಂದು ಭೇಟಿಯಲ್ಲ, ಅದು ಪಾಕಿಸ್ತಾನದ ಶವಪೆಟ್ಟಿಗೆಗೆ ಬಳೆದ ಕೊನೆಯ ಮತ್ತು ಅತ್ಯಂತ ದೊಡ್ಡ ಮೊಳೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಇಡೀ ಬೆಂಬಲ ವ್ಯವಸ್ಥೆಯನ್ನ ಹೇಗೆ ಧ್ವಂಸ ಮಾಡಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಲೇಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಯುದ್ಧವಂದ್ರೆ ಕ್ಷಿಪಣಿಗಳು ಮತ್ತು ಬಾಂಬ್ ದಾಳಿ ಅಂತ ಅನ್ಕೊಂಡಿರ್ತೇವೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ ಯುದ್ಧವು ಅದಕ್ಕಿಂತ ಭಯಾನಕವಾಗಿದೆ. ಆ ಯುದ್ಧ ಯಾವುದು ಅಂತೀರಾ? ಅದೇ ರಾಜತಾಂತ್ರಿಕ ಸರ್ಜರಿ. ಮೇ 2025ರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ನಿಮ್ಗೆ ನೆನಪಿದ್ಯಾ? ಅವತ್ತು ಕ್ಷಿಪಣಿಗಳು ಪಾಕಿಸ್ತಾನದ ಮೇಲೆ ಬಿದ್ವು. ಆದ್ರೆ ನಿಜವಾದ ಯುದ್ಧ ಶುರುವಾಗಿದ್ದೇ ಅದರ ನಂತರ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡಲು ಹೊರಟಿದ್ದಾರೆ? ಇಡೀ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿರೋದು ಹೇಗೆ? ಭಾರತದ ರಾಜತಾಂತ್ರಿಕ ನಡೆಯಿಂದ ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಗೊತ್ತಾ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತಂದ್ರೆ ಮುಂದಿನ ಬಾರಿಯೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಆಯ್ಕೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಹಿಂದಕ್ಕೆ ಹೋಗೋಣ. ಮೇ 2025 ಆಪರೇಷನ್ ಸಿಂಧೂರ್. ಭಾರತವು ಪಾಕಿಸ್ತಾನದ ಟೆರರ್ ಲಾಂಚ್ ಪ್ಯಾಡ್ಗಳು ಮತ್ತು ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿತ್ತು. ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ನೀಡಿದ ಈ ಏಟು ಪಾಕಿಸ್ತಾನದ ಅಹಂಕಾರವನ್ನ ಮಣ್ಣುಗೂಡಿಸಿತ್ತು. ಆದ್ರೆ ಆ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಒಂದು ಭರವಸೆ ಇತ್ತು, ಅದೇನಂದ್ರೆ ನಮಗೆ ಜಗತ್ತಿನಲ್ಲಿ ದೊಡ್ಡ ಸ್ನೇಹಿತರಿದ್ದಾರೆ ಎಂಬಂತಹ ಭ್ರಮೆ. ಪಾಕಿಸ್ತಾನದ ಬಳಿ 3 ದೊಡ್ಡ ಅಸ್ತ್ರಗಳಿದ್ವು. ಅದರಲ್ಲಿ ಮೊದಲನೆಯದ್ದು ಯುಕೆ ಮತ್ತು ಬಿಬಿಸಿ. ಪಾಕಿಸ್ತಾನದ ಪರವಾಗಿ ಮತ್ತು ಕಾಶ್ಮೀರದ ವಿಚಾರದಲ್ಲಿ ಭಾರತದ ವಿರುದ್ಧ ನಿರಂತರವಾಗಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರುವ ಮಾಧ್ಯಮ ಇದು. ಇನ್ನು ಎರಡನೆಯದು ಕತಾರ್ ಮತ್ತು ಅಲ್ ಜಜೀರಾ. ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೋರಿಸುವ ಮತ್ತು ಇಸ್ಲಾಮಿಕ್ ಜಗತ್ತಿನಲ್ಲಿ ಭಾರತದ ವಿರುದ್ಧ ದ್ವೇಷ ಬಿತ್ತುವ ಶಕ್ತಿಯಾಗಿದೆ. ಇನ್ನು ಮೂರನೇದು ಮಲೇಷಿಯಾ ಮತ್ತು ಮಹತೀರ್ ಸಿದ್ಧಾಂತ. ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನದ ಪರವಾಗಿ ಬಹಿರಂಗವಾಗಿ ನಿಲ್ಲುವ ದೇಶ. ಪಾಕಿಸ್ತಾನ ಅನ್ಕೊಂಡಿತ್ತು ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಮ್ಮ ಸ್ನೇಹಿತರು ಬಂದು ನಮ್ಮನ್ನ ಕಾಪಾಡ್ತಾರೆ ಅಂತ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದೇ ಬೇರೆ. ಅವರು ನೇರವಾಗಿ ಯುದ್ಧ ಘೋಷಿಸಲಿಲ್ಲ, ಬದಲಾಗಿ ಪಾಕಿಸ್ತಾನಿ ಸ್ನೇಹಿತರ ಪಟ್ಟಿಯಿಂದ ಒಂದೊಂದೇ ಹೆಸರುಗಳನ್ನ ಅಳಿಸಲು ಪ್ರಾರಂಭಿಸಿದ್ರು. ಇದನ್ನು ನಾವು ಸೈಲೆಂಟ್ ವಾರ್ ಅಥವಾ ಮೌಕ ಯುದ್ಧ ಅಂತ ಅನ್ಬಹುದು. ಕಳೆದ 9 ತಿಂಗಳಲ್ಲಿ ನಡೆದಿದ್ದು ಇದೇನೆ. ಮೊದಲಿಗೆ ಯುಕೆ ಕಡೆಗೆ ನೋಡೋದಾದ್ರೆ ಲಂಡನ್ ಒಂದು ಕಾಲದಲ್ಲಿ ಭಾರತ ವಿರೋಧಿ ಲಾಬಿಯ ಕೇಂದ್ರವಾಗಿತ್ತು. ಬಿಬಿಸಿ ಅವರ ಮೈಕ್ರೋಫೋನ್ ಅಲ್ಲ, ಮೆಗಾಫೋನ್ ಆಗಿತ್ತು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಅವರನ್ನ ಬ್ಯಾನ್ ಮಾಡಲಿಲ್ಲ, ಬದಲಾಗಿ ಅವರ ಬಾಯನ್ನ ಮುಚ್ಚಿಸಿದ್ರು. ಅದ್ ಹೇಗ್ ಗೊತ್ತಾ? ಫ್ರೀ ಟ್ರೇಡ್ ಅಗ್ರಿಮೆಂಟ್ FTA ಎಂಬಂತಹ ಅಸ್ತ್ರದ ಮೂಲಕ. ಬ್ರಿಟನ್ನ ಆರ್ಥಿಕತೆ ಕುಸಿತಾ ಇದ್ದಾಗ ಅವರಿಗೆ ಭಾರತದ ಮಾರುಕಟ್ಟೆಯ ಅತ್ಯವಶ್ಯಕತೆ ಇತ್ತು. ಯಾವಾಗ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿತ್ತು, ಬಿಬಿಸಿಯ ಸ್ವರ ಬದಲಾಯಿತು. ವ್ಯಾಪಾರವು ಪ್ರೊಪೋಗಂಡವನ್ನ ಗೆದ್ದಿತ್ತು. ಇವತ್ತು ಲಂಡನ್ ಬ್ರಿಡ್ಜ್ ಬಿದ್ದಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಲಂಡನ್ ನ ನಿಲುವು ಮಾತ್ರ ನವದೆಹಲಿಯ ಕಾಲಿ ನಡಿ ಬಿದ್ದಿದೆ. ಇನ್ನು ಮುಂದೆ ಬರೋಣ ಅಮೆರಿಕಕ್ಕೆ. ಅಮೆರಿಕ ಯಾವಾಗ್ಲೂ ಕೂಡ 2 ಕಡೆ ಆಟವನ್ನ ಆಡ್ತಾ ಇತ್ತು. ಪಾಕಿಸ್ತಾನಕ್ಕೂ ಸಹಾಯ, ಭಾರತಕ್ಕೂ ಸಹಾಯ. ಆದ್ರೆ ಮೋದಿಜಿಯವರು ಅವರಿಗೆ ಸ್ಪಷ್ಟ ಆಯ್ಕೆಯನ್ನು ನೀಡಿದ್ರು. ವ್ಯಾಪಾರ ಬೇಕಾ ಅಥವಾ ಪಾಕಿಸ್ತಾನ ಬೇಕಾ? ಅಮೆರಿಕಾಗೆ ಭಾರತದ ಡಿಫೆನ್ಸ್ ಮಾರ್ಕೆಟ್ ಮತ್ತು ಉತ್ಪಾದನಾ ವಲಯದ ಅಗತ್ಯವಿತ್ತು. ಇಂದು ಅಮೆರಿಕದ ಶಸ್ತ್ರಾಸ್ತ್ರಗಳ ಬಿಡಿಭಾಗಗಳು ಭಾರತದಲ್ಲಿ ತಯಾರಾಗ್ತಾ ಇವೆ. ಅಮೆರಿಕ ತನ್ನ ರಾಯಭಾರಿಗಳನ್ನ ಕೇವಲ ಭಾರತಕ್ಕೆ ಮಾತ್ರವಲ್ಲ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ಕೂಡ ಭಾರತದಲ್ಲಿ ಕುಳಿತೆ ನೋಡಿಕೊಳ್ಳಲು ಕಳುಹಿಸ್ತಾ ಇದೆ. ಇದರ ಅರ್ಥ ಏನ್ ಗೊತ್ತಾ? ಅಮೆರಿಕ ಪರೋಕ್ಷವಾಗಿ ಒಪ್ಪಿಕೊಂಡಿದೆ ಈ ಪ್ರದೇಶದ ಬಾಸ್ ಭಾರತ ಅಂತ. ಅವರು ಈಗ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಅಂದ್ರೆ POK ಯನ್ನ ಭಾರತದ ಭಾಗವೆಂದೇ ತಮ್ಮ ನಕ್ಷೆಯಲ್ಲಿ ತೋರಿಸ್ತಾ ಇದ್ದಾರೆ. ಇದು ಸಾಮಾನ್ಯ ಬದಲಾವಣೆ ಅಲ್ವೇ ಅಲ್ಲ. ಈಗ ಮುಂದೆ ಇಸ್ಲಾಮಿಕ್ ಜಗತ್ತಿಗೆ ಬರುವುದಾದ್ರೆ ಕತಾರ್. ಅಲ್ ಜಜೀರಾ ಚಾನೆಲ್ ನ ತವರು. ಭಾರತದ ವಿರುದ್ಧ ಅತ್ಯಂತ ಜೋರಾಗಿ ಕೂಗ್ತಾ ಇದ್ದಂತಹ ಧ್ವನಿ ಅದು. ಪಾಕಿಸ್ತಾನದ ಅತಿ ದೊಡ್ಡ ಮೀಡಿಯಾ ಮಿತ್ರ ಮೋದಿ ಅವರು ಇವರನ್ನ ಹೇಗೆ ಸುಮ್ಮನಾಗಿಸಿದ್ರು ಗೊತ್ತಾ? ಅದಕ್ಕೆ ಉತ್ತರ ಎನರ್ಜಿ ಡೀಲ್. ಭಾರತವು ಕತಾರ್ ಜೊತೆ 20 ವರ್ಷಗಳ ಬೃಹತ್ ಗ್ಯಾಸ್ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಬಿಲಿಯನ್ ಗಟ್ಟಲೆ ಡಾಲರ್ಗಳ ವ್ಯವಹಾರ ಇದಾಗಿದೆ. ಇದಷ್ಟೇ ಅಲ್ಲ, UPI ಯನ್ನ ಕತಾರ್ ಜೊತೆ ಲಿಂಕ್ ಮಾಡಲಾಗಿದೆ. ಯಾವಾಗ ಕತಾರ್ಗೆ ಭಾರತದಿಂದ ಹಣದ ಹೊಳೆ ಹರಿಯಲು ಶುರುವಾಯಿತು, ಅಲ್ ಜಜೀರಾದ ಟೋನ್ ಸಾಫ್ಟ್ ಆಯಿತು. ಪಾಕಿಸ್ತಾನಕ್ಕೆ ಕತಾರ್ನಿಂದ ಸಿಗ್ತಾ ಇದ್ದಂತಹ ಜಿಹಾದಿ ಫಂಡಿಂಗ್ ನಿಂತು ಹೋಯಿತು. ಪಾಕಿಸ್ತಾನದ ಆರ್ಥಿಕತೆಗಿಂತ ದೊಡ್ಡ ಮೊತ್ತದ ಡೀಲ್ ಅನ್ನ ಭಾರತ ಕತಾರ್ ಮುಂದೆ ಇಟ್ಟಾಗ ಅವರು ಧರ್ಮಕ್ಕಿಂತ ಲಾಭವನ್ನ ಆರಿಸಿಕೊಂಡ್ರು. ಇವತ್ತು ಕತಾರ್ ಪಾಕಿಸ್ತಾನದ ದೂರನ್ನ ಕೇಳಿಸ್ಕೊಳ್ತಾ ಇಲ್ಲ, ಬದಲಿಗೆ ಭಾರತದ ಗ್ರೋತ್ ಸ್ಟೋರಿಯ ಪಾಲುದಾರನಾಗಿದ್ದಾರೆ. ಗಲ್ಫ್ ರಾಷ್ಟ್ರಗಳು ಕೂಡ ಈಗ ಪಾಕಿಸ್ತಾನವನ್ನ ಒಂದು ನಷ್ಟದ ಬಾಪ್ತು ಅಂತ ಪರಿಗಣಿಸಿವೆ.
ಸೊ ಈಗ ಇವತ್ತಿನ ವಿಚಾರಕ್ಕೆ ಬರುವುದಾದ್ರೆ ಫೆಬ್ರವರಿ 2026 ಕೌಲಾಲಂಪುರ ಮಲೇಷ್ಯಾ ಭಾರತಕ್ಕೆ ಬಗ್ಗುವುದು ಅತ್ಯಂತ ಕಷ್ಟವಾದ ಕೆಲಸವಾಗಿತ್ತು. ಮಹತೀರ್ ಮೊಹಮ್ಮದ್ ಕಾಲದಲ್ಲಿ ಅವರು ಪ್ರತಿದಿನ ಕಾಶ್ಮೀರದ ಬಗ್ಗೆ ಪಾಠವನ್ನ ಮಾಡ್ತಾ ಇದ್ರು. ಪಾಕಿಸ್ತಾನದ ಪರವಾಗಿ ನಿಲ್ತಾ ಇದ್ರು. ಜಾಕಿರ್ ನಾಯಕ್ ನಂತವರಿಗೆ ಆಶ್ರಯವನ್ನ ಕೂಡ ನೀಡ್ತಾ ಇದ್ರು. ಆದ್ರೆ ಅಲ್ಲಿ ಸರ್ಕಾರ ಬದಲಾಯಿತು, ಆರ್ಥಿಕತೆ ಕುಸಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ತಾಳ್ಮೆಯಿಂದ ಕಾಯಿದ್ರು. ಈಗ ಮಲೇಷ್ಯಾಕ್ಕೆ ಉಳಿಯಲು ದಾರಿ ಬೇಕಿತ್ತು. ಅನ್ವರ್ ಇಬ್ರಾಹಿಂ ಅಂದ್ರೆ ಮಲೇಷ್ಯಾದ ಪ್ರಧಾನಿ ಅವರಿಗೆ ಈಗ ಕಾಶ್ಮೀರ ಮುಖ್ಯವಲ್ಲ, ನಮ್ಮ ದೇಶದ ಸರ್ವೈವಲ್ ಮುಖ್ಯವಾಗಿದೆ. ಅವರಿಗೆ ಬೇಕಾಗಿರೋದು ಡಿಜಿಟಲ್ ಕ್ರಾಂತಿ ಮತ್ತು ಆ ಕ್ರಾಂತಿಯ ಕೀಲಿಕೈ ಇರೋದು ನಮ್ಮ ಭಾರತದ ಬಳಿ. ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮಲೇಷ್ಯಾಕ್ಕೆ ಹೋಗಿ ಯಾವುದೇ ದೂರನ್ನ ನೀಡಿಲ್ಲ, ಬದಲಾಗಿ ಒಂದು ಆಫರ್ ಅನ್ನ ನೀಡಿದ್ರು. ನಿಮ್ಮ ದೇಶದ ಡಿಜಿಟಲ್ ಬ್ಯಾಂಕ್ ಬೋನ್ ಅನ್ನ ನಾವು ಕಟ್ಕೊಡ್ತೀವಿ. ಭಾರತದ ಯುಪಿಐ ಡೇಟಾ ಸೆಂಟರ್ಗಳು ಮತ್ತು ಸೈಬರ್ ಭದ್ರತೆಯನ್ನ ಮಲೇಷ್ಯಾಕ್ಕೆ ನೀಡಲಾಗುತ್ತೆ. ಮಲೇಷ್ಯಾ ಈಗ ಡಾಲರ್ ಬಿಟ್ಟು ರೂಪಾಯಿಯಲ್ಲಿ ವ್ಯಾಪಾರವನ್ನ ಮಾಡಲು ಒಪ್ಪಿದೆ. ಇದರ ಅರ್ಥ ಏನ್ ಗೊತ್ತಾ? ಒಂದು ದೇಶದ ಇಡೀ ಆರ್ಥಿಕ ವ್ಯವಸ್ಥೆ ಮತ್ತು ಅದರ ಡೇಟಾ ಭಾರತದ ಸಾಫ್ಟ್ವೇರ್ ಮೇಲೆ ನಡೆಯುವಾಗ ಆ ದೇಶ ಎಂದಿಗೂ ಕೂಡ ಭಾರತದ ಶತ್ರುವಾಗಲು ಸಾಧ್ಯವಿಲ್ಲ. ನಾವು ಇದನ್ನ ಡಿಪೆಂಡೆನ್ಸಿ ಟ್ರ್ಯಾಪ್ ಅಂತ ಕರೀತೀವಿ. ಮಲೇಷಿಯಾದ ಪ್ರಧಾನಿ ಎದುರು ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಗೊತ್ತಾ? ನೋ ಡಬಲ್ ಸ್ಟ್ಯಾಂಡರ್ಡ್ ಆನ್ ಟೆರರ್, ಅಂದ್ರೆ ಭಯೋತ್ಪಾದನೆಯ ವಿಚಾರದಲ್ಲಿ ಇಬ್ಬಗೆ ನೀತಿ ನಡೆಯೋದಿಲ್ಲ ಅಂತ. ಇನ್ನು ಮಲೇಷಿಯಾದಕ್ಕೆ ಚಪ್ಪಾಳಿಯನ್ನ ತಟ್ಟಿದೆ. ಪಾಕಿಸ್ತಾನದ ಪರವಾಗಿದ್ದ ಕೊನೆಯ ಬಲವಾದ ಧ್ವನಿ ಈಗ ಶಾಶ್ವತವಾಗಿ ಭಾರತದ ಪರವಾಗಿದೆ. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಅವರು ತುರ್ತು ಪರಿಸ್ಥಿತಿಯಲ್ಲಿ ಕರೆ ಮಾಡಲು ಇಟ್ಟುಕೊಂಡಿದ್ದಂತಹ ಫೋನ್ ಬುಕ್ ಅನ್ನ ಪ್ರಧಾನಿ ಮೋದಿ ಅವರು ಸುಟ್ಟು ಹಾಕಿದ್ದಾರೆ. ಅಮೆರಿಕ ಇಲ್ಲ, ಯುಕೆ ಇಲ್ಲ, ಸೌದಿ ಮತ್ತು ಯುಎಇ ಮೊದಲೇ ಇಲ್ಲ, ಕತಾರ್ ಇಲ್ಲ, ಈಗ ಮಲೇಷಿಯಾ ಕೂಡ ಇಲ್ಲ. ಇದನ್ನ ನಾವು 6-0 ವಿಕ್ಟರಿ ಎನ್ನಬಹುದು. ಆಪರೇಷನ್ ಸಿಂಧೂರ್ ಕೇವಲ ಬಾಂಬ್ ಹಾಕುವುದಾಗಿರಲಿಲ್ಲ, ಅದು ಪಾಕಿಸ್ತಾನವನ್ನ ಜಾಗತಿಕವಾಗಿ ಅಸ್ಪೃಶ್ಯನನ್ನಾಗಿ ಮಾಡುವ, ಆರ್ಥಿಕವಾಗಿ ದಿವಾಲಿ ಎಬ್ಬಿಸುವ ಮತ್ತು ರಾಜತಾಂತ್ರಿಕವಾಗಿ ಒಂಟಿಯಾಗಿಸುವ ಬೃಹತ್ ಯೋಜನೆಯಾಗಿತ್ತು. ಪಾಕಿಸ್ತಾನದ ಶವಪೆಟ್ಟಿಗೆಯ ಮೇಲಿನ ಕೊನೆಯ ಮೊಳೆಯನ್ನ ಮಲೇಷಿಯಾದಲ್ಲಿ ಪಡೆಯಲಾಯಿತು. ಭಾರತ ಈಗ ವಿಶ್ವಗುರು ಮಾತ್ರವಲ್ಲ, ವಿಶ್ವದ ಆಟವನ್ನ ನಡೆಸುವ ಮಾಸ್ಟರ್ ಆಗಿದ್ದಾರೆ. ಇದು ನಯಾ ಭಾರತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ. ಇನ್ನು ನಾವು ಇಲ್ಲಿವರೆಗೆ ಹೊರಗಿನ ಪ್ರಪಂಚದಲ್ಲಿ ಮೋದಿ ಅವರು ಹೇಗೆ ಪಾಕಿಸ್ತಾನದ ಕೈಗಳನ್ನ ಕಟ್ಟಹಾಕಿದ್ದಾರೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ಈ ರಾಜತಾಂತ್ರಿಕ ದಿಗ್ಬಂಧನದ ನಿಜವಾದ ಪರಿಣಾಮ ಪಾಕಿಸ್ತಾನದ ಒಳಗೆ ಏನಾಗುತ್ತೆ ಅಂತ ನೋಡಿದ್ರೆ ನಿಮ್ಗೆ ಆಶ್ಚರ್ಯವಾಗುತ್ತೆ. ಇದನ್ನ ನಾವು ಒಳಗಿನಿಂದಲೇ ಕುಸಿತ ಅಂತ ಕೂಡ ಹೇಳಬಹುದು. ಒಂದ್ ಕಾಲದಲ್ಲಿ ಪಾಕಿಸ್ತಾನದ ಆರ್ಮಿ ತನ್ನ ಜನರಿಗೆ ಹೇಳ್ತಾ ಇತ್ತು, ನಾವು ಭಾರತದಿಂದ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ನಮಗೆ ಬಜೆಟ್ ಅನ್ನ ಕೊಡಿ ಅಂತ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧ ಮಾಡದೇನೆ ಅವರನ್ನ ಸೋಲಿಸಿದ ರೀತಿ ನೋಡಿ ಇವತ್ತು ಪಾಕಿಸ್ತಾನದ ಜನರೇ ತಮ್ಮ ಆರ್ಮಿಯ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಗಡಿಯಲ್ಲಿ ಭಾರತೀಯ ಸೈನಿಕರ ಗುಂಡಿಗೆ ಸಾಯುವ ಬದಲು ಪಾಕಿಸ್ತಾನಿ ಸೈನಿಕರು ತಮ್ಮದೇ ದೇಶದ ಉಗ್ರರ ಕೈಯಲ್ಲಿ ಮತ್ತು ಹಸಿವಿನಿಂದ ಸಾಯ್ತಾ ಇದ್ದಾರೆ. ಏನೋ ಈ ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಪಾಕಿಸ್ತಾನದ ಆರ್ಮಿ ಈಗ ಹೆಣಗಳನ್ನ ಎಸೆಯಲು ಕಸದ ಗಾಡಿಗಳನ್ನ ಬಳಸುವ ಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಮೋದಿಜಿಯವರು ಆಪರೇಷನ್ ಸಿಂಧೂರ್ನ 2ನೇ ಹಂತ ಅಂತ ಕರೆಯಬಹುದು. ಅಂದ್ರೆ ಶತ್ರುವನ್ನ ಮುಟ್ಟದೇನೆ ಶತ್ರು ತನ್ನನ್ನ ತಾನೇ ನಾಶಪಡಿಸಿಕೊಳ್ಳುವಂತೆ ಮಾಡೋದು. ಇನ್ನೊಂದು ಮುಖ್ಯ ವಿಚಾರ ಏನಂತಂದ್ರೆ ಇಸ್ಲಾಮಿಕ್ ಉಮ್ಮಾ ಅಥವಾ ಮುಸ್ಲಿಂ ಸಹೋದರತ್ವದ ಕಾರ್ಡ್. ಪಾಕಿಸ್ತಾನಕ್ಕೆ ಯಾವಾಗ್ಲೂ ಒಂದು ಅಹಂಕಾರವಿತ್ತು, ನಾವೆಲ್ಲ ಒಂದೇ ಧರ್ಮದವರು, ಅರಬ್ ದೇಶಗಳು ನಮ್ಮನ್ನ ಬಿಟ್ಟು ಕೊಡೋದಿಲ್ಲ ಅಂತ. ಆದ್ರೆ ಮೋದಿಜಿಯವರು ಜಗತ್ತಿಗೆ ಒಂದು ಹೊಸ ಪಾಠವನ್ನ ಕಲಿಸಿದ್ದಾರೆ. ಅದೇನಂದ್ರೆ ಧರ್ಮಕ್ಕಿಂತ ಆರ್ಥಿಕತೆ ದೊಡ್ಡದು ಅಂತ. ಸೌದಿ ಅರೇಬಿಯಾ ಇರಲಿ, ಯುಎಇ ಇರಲಿ ಅಥವಾ ಈಗ ಮಲೇಷಿಯಾ ಇರಲಿ, ಇವರೆಲ್ಲರಿಗೂ ಈಗ ಅರ್ಥವಾಗಿದೆ, ಪಾಕಿಸ್ತಾನದ ಜೊತೆ ನಿಂತರೆ ಸಿಗುವುದು ಬರೀ ಸಾಲದ ಅರ್ಜಿಗಳು, ಭಯೋತ್ಪಾದನೆ. ಆದ್ರೆ ಭಾರತದ ಜೊತೆ ನಿಂತರೆ ಸಿಗುವುದು ಬೃಹತ್ ಮಾರುಕಟ್ಟೆ, ಟೆಕ್ನಾಲಜಿ ಮತ್ತು ಲಾಭ. ಅವರು ದೇವರಿಗಿಂತ ಹೆಚ್ಚಾಗಿ ಈಗ ಲಾಭವನ್ನ ಪೂಜಿಸಲು ಶುರು ಮಾಡಿದ್ದಾರೆ. ಪಾಕಿಸ್ತಾನದ ಮಸೀದಿಗಳಲ್ಲಿ ಕಾಶ್ಮೀರದ ಬಗ್ಗೆ ಭಾಷಣ ಮಾಡುವಾಗ ಅದೇ ಮಸೀದಿಯ ಹೊರಗೆ ನಿಂತಿರುವಂತಹ ಅರಬ್ ಶೇಖ್ಗಳು ಭಾರತದ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದ್ದಾರೆ. ಇದನ್ನೇ ಚಾಣಕ್ಯ ನೀತಿ ಅಂತ ಹೇಳೋದು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ 2026ರ ಈ ಫೆಬ್ರವರಿ ತಿಂಗಳಲ್ಲಿ ನಿಂತು ನೋಡುವಾಗ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಒಂದ್ ಕಾಲದಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ F-16 ವಿಮಾನವನ್ನ ಕೊಡ್ತಾ ಇತ್ತು. ಇವತ್ತು ಅದೇ ಅಮೆರಿಕ ಭಾರತದಲ್ಲಿ ಜಿ ಜೆಟ್ ಇಂಜಿನ್ ಗಳನ್ನ ತಯಾರಿಸ್ತಾ ಇದೆ. ಒಂದ್ ಕಾಲದಲ್ಲಿ ಮಲೇಷಿಯಾ ಕಾಶ್ಮೀರದ ಬಗ್ಗೆ ಮಾತನಾಡ್ತಾ ಇತ್ತು. ಇವತ್ತು ಅದೇ ಮಲೇಷಿಯಾ ಭಾರತದ ಯುಪಿಐ ಬಳಸ್ತಾ ಇದೆ. ಪಾಕಿಸ್ತಾನ ಈಗ ಐಸಿಯು ನಲ್ಲಿದೆ. ಆದ್ರೆ ಅದಕ್ಕೆ ಆಕ್ಸಿಜನ್ ಕೊಡಲು ಯಾರು ಕೂಡ ಸಿದ್ಧರಾಗಿಲ್ಲ. ಚೀನಾ ಕೂಡ ಈಗ ಸುಮ್ಮನಾಗಿದೆ, ಯಾಕಂದ್ರೆ ಮುಳುಗ್ತಾ ಇರುವ ಹಡಗಿನಲ್ಲಿ ಕೂರಲು ಯಾರಿಗೂ ಕೂಡ ಇಷ್ಟವಿಲ್ಲ. ಮೋದಿಜಿಯವರು ಮಲೇಷಿಯಾದಲ್ಲಿ ನಿಂತು ಹೇಳಿದ ಆ ಮಾತು, ಭಯೋತ್ಪಾದನೆಯ ವಿಚಾರದಲ್ಲಿ ಇನ್ ಮುಂದೆ ಯಾವುದೇ ರಾಜ್ಯ ಇಲ್ಲ. ಇದು ಕೇವಲ ಮಲೇಷಿಯಾಗೆ ಹೇಳಿದ ಮಾತಲ್ಲ, ಇದು ಇಡೀ ಜಗತ್ತಿಗೆ ಭಾರತ ನೀಡಿದ ಎಚ್ಚರಿಕೆ. ನೀವು ನಮ್ಮ ಜೊತೆ ಇರಿ, ಬೆಳೆಯಿರಿ, ಅಥವಾ ಪಾಕಿಸ್ತಾನದ ಜೊತೆ ಇರಿ, ಅಳಿಯಿರಿ. ಈ ಆಯ್ಕೆ ಜಗತ್ತಿನ ಮುಂದಿತ್ತು. ಈಗ ಜಗತ್ತು ಭಾರತವನ್ನ ಆರಿಸಿಕೊಂಡಿದೆ. ಸೊ ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಕೇವಲ ಒಂದು ಮಿಲಿಟರಿ ಆಪರೇಷನ್ ಆಗಿರಲಿಲ್ಲ, ಅದು ಭಾರತದ ಆತ್ಮವಿಶ್ವಾಸದ ಪ್ರತೀಕವಾಗಿದೆ. ನಾವು ಈಗ ವಿಶ್ವಗುರು ಆಗುವ ಹಾದಿಯಲ್ಲಿಲ್ಲ, ನಾವು ಈಗಾಗಲೇ ಆ ಸ್ಥಾನವನ್ನ ತಲುಪಿದ್ದೀವಿ. ನಮ್ಮ ಶತ್ರುಗಳು ನಮ್ಮ ಕಾಲಿ ನಡಿಬಿದ್ದಿದ್ದಾರೆ, ಅಲ್ಲದೆ ನಮ್ಮ ಮಿತ್ರರು ನಮ್ಮ ಹೆಗಲ ಮೇಲೆ ಕೈ ಇಟ್ಟು ನಡೀತಾ ಇದ್ದಾರೆ. ಇದು ನಯಾ ಭಾರತ್, ಮನೆಯೊಳಗೆ ನುಗ್ಗಿ ಹೊಡೆಯುವಂತಹ ಭಾರತ ಅಲ್ಲ, ಇದು ಶತ್ರುವಿನ ಮನೆಯನ್ನೇ ಹರಾಜು ಹಾಕುವ ಭಾರತ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ
ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ನ್ಯೂಸ್ ಕನ್ನಡ. ಧನ್ಯವಾದ.